ಪುರುಷರಿಗೆ ಮುಖ್ಯವಾದ ಕಿವಿ ಮಾತುಗಳು. ಪುರುಷರು ಪ್ರತಿಯೊಂದು ಮನೆಯ ರಕ್ಷಾ ಕವಚ. ಅವರಿಲ್ಲದೆ ಮನೆ ಬುನಾದಿ ಇಲ್ಲದ ಮನೆಯಾಗಿರುತ್ತೆ. ಹೇಗೆ ಗೃಹಿಣಿಯರು ಮನೆಯ ಜವಾಬ್ದಾರಿ ನಿರ್ವಹಿಸುವರು, ಅದೇ ರೀತಿ ಪುರುಷರು ಹೊರಗೆ ಕಷ್ಟಪಟ್ಟು ದುಡಿದು ಎಲ್ಲರ ಆಸೆಗಳನ್ನು ಈಡೇರಿಸುತ್ತಾರೆ. ಪ್ರತಿ ಮಹಿಳೆ ಕೆಟ್ಟವಳಲ್ಲ, ಅದೇ ರೀತಿ ಎಲ್ಲಾ ಪುರುಷರು ಕೆಟ್ಟವರಲ್ಲ. ಪ್ರತಿಯೊಬ್ಬ ಪುರುಷ ಈ ವಿಷಯಗಳನ್ನು ಯಾವಾಗಲೂ ನೆನಪಿಡಬೇಕು. ಹಾಗಾದರೆ ಯಾವ ವಿಷಯಗಳನ್ನು ನೆನಪಿಡಬೇಕು ಅಂತ ತಿಳಿಯೋಣ ಬನ್ನಿ. 1. ಕೆಲಸ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಕುಟುಂಬ ಕೂಡ. ನಿಮ್ಮ ಸ್ವಲ್ಪ ಸಮಯವನ್ನು ಕುಟುಂಬಕ್ಕೆ ಮೀಸಲಿಡಿ. 2. ಪುರುಷರಿಗೆ ಒಳ್ಳೆಯ ಮೈಕಟ್ಟು ಇರುವುದು ತುಂಬಾ ಮುಖ್ಯ ಮತ್ತು ಮಹಿಳೆಯರು ಕೂಡ ಇಂತಹ ಪುರುಷರನ್ನೇ ಇಷ್ಟಪಡುತ್ತಾರೆ. ಆದ್ದರಿಂದ ಫಿಟ್ ಆಗಿರಲು ಆದಷ್ಟು ಪ್ರಯತ್ನಿಸಿ. 3. ಕೆಲವರಿಗೆ ಚಟ ಇರುತ್ತದೆ, ಅದು ಖಂಡಿತವಾಗಿಯೂ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅತಿಯಾದರೆ ಅಮೃತವು ವಿಷದಂತೆ. ಈ ಚಟದಿಂದ ನೀವು ತುಂಬಾ ತೆಳ್ಳಗಾಗುತ್ತೀರಾ. ಕೂದಲು ಉದುರುವಿಕೆಯ ಸಮಸ್ಯೆ, ಮುಖದ ಕಾಂತಿ, ಶರೀರದಲ್ಲಿನ ಶಕ್ತಿ ಯಾವುದೂ ಇರುವುದಿಲ್ಲ. ಇಂತಹ ಚಟದಿಂದ ಆದಷ್ಟು ದೂರವಿರಿ. 4. ಯಾವುದಾದರೂ ಒಳ್ಳೆಯ ಹವ್ಯಾಸವನ್ನು ಬೆಳೆಸಿಕೊಳ್ಳಿ. ನಿಮಗೆ ಇಷ್ಟವಾಗುವ ಯಾವುದಾದರೂ ಒಳ್ಳೆಯ ಹವ್ಯಾಸವನ್ನು ರೂಢಿಸಿಕೊಳ್ಳಿ. ಇದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತು ಉಲ್ಲಾಸ ಸಿಗುತ್ತದೆ. ಉದಾಹರಣೆಗೆ ಪುಸ್ತಕ ಓದುವ ಅಭ್ಯಾಸ, ಸೈಕ್ಲಿಂಗ್, ಸ್ವಿಮ್ಮಿಂಗ್, ಗಾರ್ಡನಿಂಗ್ ಇತ್ಯಾದಿ. 5. ಪ್ರತಿ ಅಮಾವಾಸ್ಯೆ ನಿಮ್ಮ 2 ವೀಲರ್ ಅಥವಾ 4 ವೀಲರ್ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಮತ್ತು ನಿಂಬೆ ಮೆಣಸಿನ ದೃಷ್ಟಿ ಕವಚ ಕಟ್ಟುವುದನ್ನು ಮರೆಯಬೇಡಿ. ಯಾವುದೇ ಆಗಿರಲಿ ಸ್ವಚ್ಛವಾಗಿದ್ದರೆ ಅದರಲ್ಲಿ ಪಾಸಿಟಿವ್ ಎನರ್ಜಿ ಕೂಡಿರುತ್ತದೆ. 6. ಯಾವುದಾದರೂ ವಿಶೇಷ ಕೆಲಸಗಳಿಗೆ ಅಂತ ನೀವು ಹೊರಟಿದ್ದರೆ ಹೊರಡುವ ಮುಂಚೆ ಜೀರಿಗೆಯನ್ನು ತಿನ್ನಿ ಅಥವಾ 1 ಚಮಚ ಸಕ್ಕರೆ, ಮೊಸರನ್ನು ತಿನ್ನಿ. ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ಒಮ್ಮೆ ನೋಡಿಕೊಳ್ಳಿ. ಹೀಗೆ ಮಾಡುವುದರಿಂದ ಯಾವ ಅಡೆತಡೆಗಳೂ ಕೂಡ ಬರುವುದಿಲ್ಲ. 7. ರಾತ್ರಿ ವೇಳೆ ಭಾರೀ ಆಹಾರವನ್ನು ಸೇವಿಸಬೇಡಿ. ಆದಷ್ಟು ಲಾಯರ್ ಆಗಿ ಊಟ ಮಾಡುವುದು ಒಳ್ಳೆಯದು. 8. ಮೂತ್ರ ವಿಸರ್ಜನೆ ಮಾಡಿದ ಮೇಲೆ ಕೈಗಳನ್ನು ಚೆನ್ನಾಗಿ ಸ್ವಚ್ಛವಾಗಿ ತೊಳೆದುಕೊಳ್ಳುವುದನ್ನು ಮರೆಯಬೇಡಿ. 9. ನೀವು ಒಂದೇ ಒಂದು ಕೆಲಸದ ಕಡೆ ಮಾತ್ರ ಗಮನ ಕೊಡಿ. ಯಾವುದೋ ಲೆಕ್ಕ ಹಾಕಲು ಹೋಗಬೇಡಿ. ತಿಂಡಿ ತಿನ್ನುತ್ತಾ ಅಥವಾ ಊಟ ಮಾಡುತ್ತಾ ಅದು ಇದು ಮಾಡಲೇಬೇಡಿ. 10. ಜೀವನವೆಂದರೆ ಚಾಲೆಂಜ್ ಇದ್ದ ಹಾಗೆ. ಹಾಗಂತ ಎಲ್ಲಾ ಚಾಲೆಂಜ್ ತಲೆ ಕೊಟ್ಟು ಅದನ್ನು ಜೇನುಗೂಡ ಮಾಡಿಕೊಳ್ಳಬೇಡಿ. ಶಕ್ತಿ ಸಾಮರ್ಥ್ಯಕ್ಕೂ ಒಂದು ಮಿತಿ ಇರುತ್ತೆ. ನಿಮ್ಮ ಕೈಯಲ್ಲಿ ಅದು ಆಗುವುದಿಲ್ಲ ಎನ್ನುವುದಾದರೆ ಅದನ್ನು ಬಿಟ್ಟುಬಿಡಿ ಮತ್ತು ನಿಮಗೆ ಇಷ್ಟವಾಗುವ ಕೆಲಸವನ್ನೇ ಮಾಡಿ. ಯಾವ ಕೆಲಸದಲ್ಲಿ ಅಭಿರುಚಿ ಇರುವುದಿಲ್ಲವೋ ಅದು ಎಂದಿಗೂ ವ್ಯರ್ಥ. ಕೊನೆಯದಾಗಿ ನಿಮ್ಮನ್ನು ನೀವು ಪ್ರೀತಿಸಿ, ತಾಳ್ಮೆ ಇರಲಿ. ಬದುಕುವ ಛಲವಿರಲಿ. ಯಾವುದರ ಬಗ್ಗೆಯೂ ಜಾಸ್ತಿ ಯೋಚಿಸಿ ದುಃಖಪಡಬೇಡಿ. ನೀವು ಸರಿಯಾದ ಮಾರ್ಗದಲ್ಲಿ ನಡೆದರೆ ನಿಮಗೆ ಯಾರಿಂದಲೂ ಹೆದರುವ ಅಗತ್ಯವಿಲ್ಲ. ನೆನಪಿರಲಿ, ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದುವರೆಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.